ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕುಟುಂಬಕ್ಕೆ ತಕ್ಷಣ ಸ್ವಲ್ಪ ಚೇತರಿಸಿಕೊಳ್ಳಿಕ್ಕೆ ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ನಾವು ಇವತ್ತು ನಾನು ತಹಶೀಲ್ದಾರ್ಗಳಿಗೆಲ್ಲ ಹೇಳಿದ್ದೇನೆ. ಅವ್ರಿಗೆಲ್ಲ ತಲುಪಿಸ್ಬೇಕು, ಇವತ್ತೇ ತಲುಪಿಸ್ಬೇಕು ಅಂತ. ಇಲ್ಲಿ ಮೃತರಾದಂಥ ಪ್ರಭಾಕರ್ ಅವರು ಅವರ ಕುಟುಂಬದ ಸದಸ್ಯರ ಕೈಗೆ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅವರು ಸ್ಥಳೀಯವಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸ್ಥಳೀಯ ಜನ ಒತ್ತಾಯ ಮಾಡಿದ್ದಾರೆ, ಬಹಳ ಪ್ರಬಲವಾಗಿ ಒತ್ತಾಯ ಮಾಡಿದ್ದಾರೆ. ಆ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ. ರಾಜಕಾರಣ ಮಾಡುವಂಥದ್ದು ಒಳ್ಳೇದಲ್ಲ. ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ನಾವು ಯಾವ್ಯಾವುದಕ್ಕೋ ದುಡ್ಡು ಕೊಟ್ಟಿದ್ದೀರಿ. ನಾವು ಕೇರಳ ಘಟನೆ ಆದಾಗ ಕೊಟ್ಟಿದ್ದೀವಿ, ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಒಂದು 25 ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತದೆ, ಬದುಕೋಕೆ ಅವಕಾಶ ಆಗ್ತದೆ. ಸತ್ತಿರೋರು ಬಹಳಷ್ಟು ಜನ ಯುವಕರು ಸತ್ತಿದ್ದಾರೆ. ನಾನಾ ಸಮಸ್ಯೆಗಳಿದೆ. ಅಸ್ಸಾಂದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವರು ಒಂದು ಕಾಲ ನಾವು ಜೊತೆಲಿ ಎಲ್ಲ ಜೊತೆಲಿ ಕೆಲಸ ಮಾಡೋದು. ಪಾಲಿಟಿಕ್ಸ್ ಮಾಡ ದಯಮಾಡಿ ಇದನ್ನ 10 ಲಕ್ಷ ರೂಪಾಯಿ ಮಿನಿಮಮ್ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಆಗಿದೆ. ನಾನು ಮತ್ತು ಎಲ್ಲ ಗಣ್ಯರು, ಆಹ್ವಾನಿತ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಅಂತೇಳಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಾಗಿದೆ 11 ಗಂಟೆ ಹೋಗ್ಬೇಕು. ನಾನು ಬರ್ತೀನಿ ಸ್ವಾಮಿ ಇನ್ಸ್ಪೆಕ್ಷನ್ಗೆ. ಎಲ್ಲರೂ ಹೋಗೋದು ಆಗಲ್ಲ, ಎಷ್ಟು ದಿವಸ ತೆಗಿಬೇಕು? ನಾವು ಸಾಲಗಳು ಮಾಡ್ಕೊಂಡು ಅವ್ರಿಗೆ ಹೇಳಿದ್ರೆ ಯಾಕೆ ಸರ್ ನಮಗೆ ಮಾಡ್ಬೇಕಾಗಿತ್ತು? ಅವ್ರಿಗೆ ಗೊತ್ತು ತಾನೆ ನಮ್ಗೆ ಅಂತ. ಜಮೀನಿನ ಭಾಗವಾಗದಂತೆ ಆಕಾಶ ಬದಲಾಗಿ ಜಮೀನಿನ ಕೆಳಭಾಗದಲ್ಲಿ ಪ್ರಕರಣ ಅಂದರೆ ನಮ್ಮಲ್ಲಿ ಜಾಸ್ತಿ ದೊಡ್ಡಬಳ್ಳಾಪುರದಲ್ಲಿ ನನಗೆ ನೋವಿನಿಂದ ಹೇಳ್ತೀನಿ. ನಮ್ಮ ಸಬ್ ರಿಜಿಸ್ಟ್ರಾರ್ಗಳು ಗೌರ್ಮೆಂಟ್ ಲ್ಯಾಂಡ್ ಸಿಕ್ಕಿದ್ರೆ ಸಾಕು, ರಿಜಿಸ್ಟರ್ಡ್ ಅಗ್ರಿಮೆಂಟು ರಿಜಿಸ್ಟರ್ಡ್ GPA ಮಾಡ್ಕೊಟ್ಬಿಡ್ತಾರೆ, ಇನ್ನು ಮುಂದೆ ನೋಡೋಲ್ಲ. ದೇರ್ ಆರ್ ಲಾಟ್ ಆಫ್ ಕಂಪ್ಲೇಂಟ್ಸ್ ಇದೆ ಅವ್ರ ಮೇಲೆ, ಕ್ರಿಮಿನಲ್ ಕೇಸ್ ನಡೀತಾ ಇದೆ ಅಂತೆ.
ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಅಬ್ಜೆಕ್ಷನ್ ತೊಗೊಂಡಿದ್ದೀವಿ. ಅವರು ಕಾನೂನುಬದ್ಧವಾಗಿ ಮಾಡದೇ ಇದ್ದರೆ ದೇ ವಿಲ್ ಆಲ್ ಇನ್ ಟ್ರಬಲ್. ಕಾನೂನುಬದ್ಧವಾಗಿ ಏನು ಆಕ್ಷನ್ ತೊಗೋಬೇಕಮ್ಮ ತೊಗೊತೀನಿ, ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಅವ್ರು ಸೆಟ್ ಮಾಡ್ತಾರೆ. ನಮ್ಮ ಮುಂದೆ ಯಾರೇ ಅಧಿಕಾರಿಗಳು ಮಾಡಿದ್ರೆ ನೀವೇನು ನಮ್ಮ ನೋಟಿಸ್ ತಂದರೆ ಕಾನೂನುಬದ್ಧವಾಗಿಲ್ಲ ಅಂದ್ರೆ ಯಾರ್ದು ತೊಗೊತೀವಿ ಆಕ್ಷನ್. ಮಾಡದೇ ಇರೋದ್ರ ಬಗ್ಗೆ, ಮತ್ತು ಬಯೋಡೈವರ್ಸಿಟಿ ಕಮಿಟಿಯನ್ನು ರಚನೆ ಮಾಡಿ ಅದನ್ನು ಕಾರ್ಯನಿರ್ವಹಿಸದೇ ಇರೋ ಬಗ್ಗೆ, ಮತ್ತು ಮುತ್ತೂರು ಕೆರೆ ಕಲುಷಿತ ಆಗಿರೋದ್ರ ಬಗ್ಗೆ, ಈ ರೀತಿ ಅನೇಕ ನಾವು ಸಮಸ್ಯೆಗಳ ಬಗ್ಗೆ ಕಳೆದ 2 ವರ್ಷದ ಹಿಂದೆ ಕೊಟ್ಟಿದ್ದಂತಹ ಒಂದು ದೂರಿಗೆ ಒಂದು ಡೇಟನ್ನು ಕೊಟ್ಟು ಇವತ್ತು ವಿಲೇವಾರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆ ಭರವಸೆ ಇದೆ. ಅಟ್ಲೀಸ್ಟ್ ಇವತ್ತಿಂದನಾದರೂ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಗುಲಾಬಿ ಸಂಪಿಗೆ ಅದೇ ಬುಡಕಟ್ಟು ಜನಾಂಗದಲ್ಲಿ ಫ್ರೀಡಮ್ ಫೈಟರ್ ಆಗಿ 1900 ಇಸ್ವಿಯಲ್ಲಿ ಫ್ರೀಡಮ್ ಫೈಟರ್ ಆಗಿ ಇದರಲ್ಲಿ ಎಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಉಳಿಸಿಕೊಂಡಿರ್ತಕ್ಕಂಥ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನದ ಆಚರಣೆಯ ಸವಿನೆನಪಿಗಾಗಿ ಅದನ್ನು ಮಾಡ್ತಾರೆ. ತದನಂತರ ಈ ವರ್ಷ 2025ನೇ ಜುಲೈ ತಿಂಗಳಲ್ಲಿ ಹಾದಿ ಕರ್ಮಯೋಗಿ ಅಂತೇಳಿ ಪ್ರತಿಯೊಬ್ಬ ಜನಜಾತಿಯ ಉತ್ಕರ್ಷ ಗ್ರಾಮ ಯೋಜನೆ ಅಡಿಯಲ್ಲಿ ಇದನ್ನು ಬರುತ್ತೆ. ಹಾಗೂ ನಮ್ಮ ಹದಿಹರೆಯದವರಲ್ಲಿ ಬರ್ತಕ್ಕಂಥ ರಕ್ತಹೀನತೆ ಇರ್ಬೋದು, ಇವನ್ನೆಲ್ಲ ತೊಡೆದು ಹಾಕುವುದರ ಮುಖಾಂತರ ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ ಎನ್ನುವ ನಿಟ್ಟಿನಲ್ಲಿ ಆರೋಗ್ಯವಂತ ದೇಶ ಕಟ್ಟಬೇಕಾದ್ರೆ ನಮ್ಮ ಎಲ್ಲ ಪಂಗಡಗಳ ಸಮುದಾಯಗಳು ಕೂಡ ಜೀರ್ಣೋದ್ಧಾರ ಆಗಬೇಕು, ಅವರೆಲ್ಲರೂ ಕೂಡ ಮುಂದೆ ಮುಖ್ಯವಾಹಿನಿಗೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಆರೋಗ್ಯವನ್ನು ನೀಡುವುದರ ಮುಖಾಂತರ ನಾವು ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಒದಗಿಸಿ ಇದಕ್ಕೆ ವಿವಿಧ ಇಲಾಖೆಗಳಿಂದ ಎಲ್ಲರನ್ನೂ ಸಹ ಇಲ್ಲಿ ತರಬೇತಿಗೆ ಆಯೋಜನೆಯನ್ನು ಮಾಡಿ ನಾವು ಅವರಿಗೆ ಯಾವ ರೀತಿ ಆ ಒಂದು ಬುಡಕಟ್ಟು ಜನಾಂಗದವರ ಸಮಸ್ಯೆಗಳನ್ನು ರೂಟ್ ಲೆವೆಲಲ್ಲಿ ಗ್ರಾಮ ಮಟ್ಟದಲ್ಲಿ ಗುರುತಿಸಿ ಅದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿ ಅದನ್ನು ನಾವು ಇದಕ್ಕೆ ರಾಜ್ಯ ಹಂತಕ್ಕೆ ಮತ್ತು ರಾಷ್ಟ್ರ ಹಂತಕ್ಕೆ ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಾವೆಲ್ಲರೂ ಸಹ ಜೊತೆಗೂಡಿ ಇಲ್ಲಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ದೊರಕಿಸ್ಬೋದು ಅನ್ನೋದನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಕಲಿಕೆಯಲ್ಲಿ ತಿಳ್ಕೊಂಡಿದ್ವಿ. ಮತ್ತು ನಿನ್ನೆ ನಡೆದಂಥ ಏನು ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆಯಿಂದ ಸಾಕಷ್ಟು ಮತ್ತು ಅನ್ಯೋನ್ಯತೆ ಮತ್ತು ಪ್ರಯತ್ನ ಹೆಚ್ಚಿನದಾಗಿ ನಾವು ಸುಮ್ಮನೆ ಕೂರದೆ ಪ್ರಯತ್ನ ಪಟ್ಟರೆ ನಾವು ಅವ್ರಿಗೆ ಸೌಲಭ್ಯ ದೊರಕಿಸ್ಬೋದು. ಮತ್ತು ಯಾವ್ಯಾವ ಇಲಾಖೆಯಿಂದ ಅವರಿಗೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾವು ಹೆಚ್ಚಿನದಾಗಿ ತಿಳ್ಕೊಂಡಿದ್ವಿ. ನಾನು ನಮ್ಮ ಹೆಸರು ಲಿಖಿತಾ ಅಂತೇಳಿ ತುರುವನೂರು ಪಂಚಾಯಿತಿಯಿಂದ ಬಂದಿದ್ದೇನೆ. NRLM ಸ್ಕೀಮಲ್ಲಿ MBK ಆಗಿ ಕೆಲಸ ಮಾಡ್ತಿದ್ದೇನೆ. ಈ ಆದಿಕರ್ಮ ಯೋಜನೆ ಬಂದುಬಿಟ್ಟು ತುಂಬ ಉಪಯೋಗ ಆಗುತ್ತೆ ಅಂತೇಳಿ ಹೇಳ್ಬೋದು. ನಾವು 2 ದಿನ ಟ್ರೈನಿಂಗ್ ಕಲ್ತಿರೋದು ಯಾವ ರೀತಿ ಅಂದರೆ ಚಟುವಟಿಕೆ ಮುಖಾಂತರ ನಾವು ಇದನ್ನು ಯಾವ ರೀತಿ ಅವರಿಗೆ ಮನದೊಳಿಕೆ ಮಾಡಬೇಕು ಅಂತೇಳಿ ಇದನ್ನು ಕೇಳ್ಪಟ್ವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.